ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ. ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ. ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು. ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು. ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು. ನೀನಾಗು ಜ್ಯೋತಿರ್ಬಿಂದು, ನೀನಾಗು ಪ್ರೇಮ ಸಿಂಧು. ಪರಮಾತ್ಮ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನೀರು ಕಣ್ಣು ದೀರ್ಘವಾಗಿ ಉಸಿರಾಡಿ ಪರಮಪಿತ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಇಂದಿನ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಓಂಕಾರ 3 ಬಾರಿ ದೀರ್ಘವಾದ ಶ್ವಾಸ ತಗೊಳ್ಳಿ. गुरुनमन. योगेन चित्तस्य पदेन वाचा
मलं शरीरस्य च वैद्यकेन योपाकरोत्तं प्रवरं मुनीनां पतञ्जलि प्राञ्जलिरानतोऽस्मि। ॐ शान्ति शान्ति शान्तिः। ॐ ಬಿಸಿಯಾದ ಹಸ್ತಗಳನ್ನು ಕಣ್ಣಿ ಮೇಲೆ ಇಟ್ಕೊಳ್ಳಿ. ದೃಷ್ಟಿ ಹಸ್ತದ ಮುಂದೆ ನಮಸ್ಕಾರ ಸ್ಥಿತಿ, ಕೈ ಹಿಂದೆ ಕಟ್ಟಿ ಭೂನಮನ. ಓಕೆ, ಈ ದಿನ ಸ್ವಲ್ಪ ವಾರ್ಮಪ್ ಮಾಡೋಣ. ಕೆಲವರಿಗೆ ಆಸನಗಳು ಹೆವಿ ಆಗ್ತಾ ಇದ್ದಾವೆ ಅಂತ ಕಂಪ್ಲೇಂಟ್ಸ್ಗಳು. ಎರಡೆರಡೇ ಆಸನಗಳನ್ನು ತೋರಿಸ್ತೀನಿ. ಉಸಿರಾಟ ಎಲ್ಲಿ ಬ್ರೀತ್ ತಗೋಬೇಕು, ಎಲ್ಲಿ ಹೊರಗೆ ಹಾಕಬೇಕು, ಎಲ್ಲಿ ಬ್ರೀತನ್ನು ಕಂಟ್ರೋಲ್ ಮಾಡಿಕೊಂಡು ಬಾಹ್ಯ ಕುಂಭಕ್ಕೆ ಬ್ರೀತನ್ನು ಹೊಟ್ಟೆ ತುಂಬ ಎದೆ ತುಂಬ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ಹೋಲ್ಡ್ ಮಾಡಬೇಕು. ಕೆಲವು ಕಡೆ ಬ್ರೀತ್ ಹೊರಗಾಕಿ ಶೂನ್ಯ ಕುಂಭಕ್ ಅಂತ ಹೇಳಿರ್ತೀವಿ. ಶೂನ್ಯ ಕುಂಭಕ್ಕಾಗಿರಬೇಕು. ಉಸಿರಾಟದ ಕ್ರಿಯೆ ಕಡೆ ಗಮನ ಇರಬೇಕು. ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಿದ್ರೆ, ಕೆಲವು ಕಡೆ ಬ್ರೀತ್ ಖಾಲಿ ಮಾಡಿ ಅಂದಾಗ ನೀವು ಬ್ರೀತ್ ಹೋಲ್ಡ್ ಮಾಡ್ಕೊಂಡಿರ್ತೀರಿ. ಆವಾಗ ನಿಮಗೆ ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ಯೋಗ ಮಾಡಿದಾಗ ನಮಗೆ ಈ ಥರ ಆಯಿತು ಅಂತಲೂ ತುಂಬ ಜನದ್ದು ಕಂಪ್ಲೇಂಟ್ಸ್ಗಳಿದೆ. ಅದಕ್ಕೆ ನಿಮ್ಮ ಗಮನ ನಮ್ಮ ಕಡೆ ಇದ್ದರೆ ಮಾತ್ರ ಆ ಯೋಗದ್ದು ನಿಮಗೆ ಬೆನಿಫಿಟ್ ಸಿಗುತ್ತೆ. ಮನಸ್ಸು ಚಂಚಲತೆಯಿಂದ ಆ ಕಡೆ ಈ ಕಡೆ ಹೋದಾಗ ನಿಮಗೆ ಗೊತ್ತಾಗೋದಿಲ್ಲ. ನಾವೇನು ಮಾಡ್ತಾ ಇರ್ತೀವೋ ಎದುರುಗಡೆ ಇರೋರು ಆ ವಾಸನೆಗಳನ್ನ ಮಾಡೋಕ್ಕೆ ಹೋಗ್ತೀರ. ಮೇನು ಯೋಗದಲ್ಲಿ ಉಸಿರಾಟದ ಕ್ರಿಯೆ, ಅದ್ರ ಕಡೆ ಗಮನ ಇದ್ದರೆ ನಿಮಗೆ ಯೋಗದೆಲ್ಲ ಬೆನಿಫಿಟ್ಸ್ಗಳು ನಿಮಗೆ ಲಭ್ಯ ಆಗುತ್ತೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ, ಯೋಗಾಭ್ಯಾಸ ಮಾಡೋದ್ರಿಂದ ಆ ಸಮಸ್ಯೆಗಳಿಂದ ಆಚೆ ಬರುತ್ತೆ. ಈ ಸ್ಥಿತಿಗೆ ಬನ್ನಿ. ಎರಡೆರಡೇ ಆಸನಗಳನ್ನ ಮಾಡಿಸ್ತೀನಿ. ನಿಧಾನಕ್ಕೆ ನೆಲಕ್ಕೆ ಕೈ ಹುರಿದಾಗೆ ನಿಧಾನಕ್ಕೆ ಮೇಲೆದ್ದೇಳಿ. ಕಾಲನ್ನ ಫ್ರೀ ಮಾಡ್ಕೊಳ್ಳೋಣ. 1 2 3 4 5 6 7 8 9 10. ಕಾಲನ್ನ ಬಲಗಾಲ ಮುಂದೆ ಮೊಣಕಾಲು ಸ್ಟಿಫ್. 1 2 3 4 5. Rotation. 1 2 3 4 5. Reverse. 5 4 3
ಟೂ ಒನ್. ಒನ್ ಟೂ ತ್ರೀ ಫೋರ್ ಫೈವ್. ರೊಟೇಷನ್. ಒನ್ ಟೂ ತ್ರೀ ಫೋರ್ ಫೈವ್. ರಿವರ್ಸ್. ಫೈವ್ ಫೋರ್ ತ್ರೀ ಟೂ ಒನ್. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ 10. ಓಕೆ. ಕಾಲಗಳಲ್ಲಿ ಅಂತರದಲ್ಲಿ ನಿಮ್ಮ ನಿಮ್ಮ ಶಕ್ತಾನುಸಾರ ಎಷ್ಟಾಗುತ್ತೋ ಅಷ್ಟೇ ಮಾಡಿ, ಒತ್ತಾಯದಿಂದ ಮಾಡಬೇಡಿ. ನೋಡಿ, ಕಾಲಗಳ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಬೇಕು. ಇದರಲ್ಲಿ ಮೊಣಕಾಲು ಚಿಪ್ಪ ಬೆಂಡ್ ಮಾಡಬಾರ್ದು. ಮೊಣಕಾಲು ಚಿಪ್ಪು ಬೆಂಡ್ ಮಾಡಿದರೆ ನಿಮಗೆ ಯಾವಾಗಲೂ ಮೊಣಕಾಲು ಚಿಪ್ಪು ಪೇನ್ ಬರಕ್ಕೆ ಶುರು. ಇಲ್ಲಿ ಎರಡೇ ತೋರಿಸ್ತೀನಿ. ಸ್ವಲ್ಪ ಕಷ್ಟಕರವಾದ ಆಸನಗಳು. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಲಾಂಗ್ ಬರೀ ತಗೊಂಡು ಹೊರಗಾಕಿ, ಕಾಲು ಈ ಥರ ಬರುತ್ತೆ. ಇನ್ನೊಂದು ಸೈಡ್. ಇನ್ನೊಂದು ಬಾರಿ ಲಾಂಗ್ ಬರೀ ತಗೊಂಡು ಹೊರಗಾಕಿ, ಮೊಣಕಾಲು ಚಿಪ್ಪು ಈ ಥರ ಬೆಂಡ್ ಮಾಡಬಾರ್ದು. ಬಲಗಾಲು ಮೊಣಕಾಲು ಚಿಪ್ಪು ಚಿಪ್ಪಾಗಿರಬೇಕು. ಬಲಗಾಲ ಮುಂದೆ ಬರಲಿ. ನಮಸ್ಕಾರಾಸನ. ಲಾಂಗ್ ಬ್ರೀತ್. ವಾಪಸ್ ಇನ್ನೊಂದು ಸೈಡ್. ಲಾಂಗ್ ಬ್ರೀತ್. ಇಲ್ಲಿ ಹಿಮ್ಮಡಿಯ ಭಾಗ ಮೇಲೆ ಎದ್ದೇಳಬಾರ್ದು, ನೆಲ ಟಚ್ ಆಗಿರ್ಬೇಕು. ಇನ್ನೊಂದು ಸೈಡ್. ಇವಾಗ ಚೇಂಜ್. ನೋಡಿ, ಇಲ್ಲಿ ಇವಾಗ ಹಿಮ್ಮಡಿ ಮೇಲೆ ಎತ್ತಬೇಕು. ಇವಾಗ ಕೈಗಳು ಇಲ್ಲಿ ನಮಸ್ಕಾರ ಸ್ಥಿತಿ ಇಲ್ಲ, ಹಿಮ್ಮಡಿಗಳು ಮೇಲೆ ಇರಲಿ. ವಾಪಸ್. ಎಡಕಾಲು ಹತ್ರ ತನ್ನಿ. ಇವನ್ನ ನಿಮಗೆಲ್ಲ ಕೆಲವರು ನಮಗೆ ಹೆವಿ ಆಗ್ತಾ ಇದೆ, ಮಾಡೋಕ್ಕಾಗೋದಿಲ್ಲ, ಒಂದೊಂದೇ ತೋರಿಸಿ ಆಮೇಲೆ ನಾವು ಮುಂದೆ ಜಾಸ್ತಿ ಮಾಡ್ತೀವಿ, ಜಾಸ್ತಿ ಅಳವಡಿಸ್ಕೋತೀವಿ, ಹೆಚ್ಚು ಆಸನಗಳನ್ನು ಮಾಡ್ತೀವಿ ಅಂತ ಇದ್ದಾರೆ. ಅದಕ್ಕೆ ಇವತ್ತೆಲ್ಲ ಆಸನಗಳು ಒಂದೊಂದೇ ತೋರಿಸ್ತಾರೆ. ಎರಡು ಕಾಲು ಕೂರಿಸಿ. ಕಾಯಿಗಳು ಭುಜದ ನೇರ ಕಣ್ಣುಚ್ಚಿ. ದೀರ್ಘವಾದ ಉಸಿರಾಟ. 5 5 5 ಮಾತ್ರ ಕೌಂಟ್ ಮಾಡೋಣ. 1 2 3 4 5. ಸ್ಮಾಲ್ ಸೊನ್ನೆ ಬರೆಯೋಣ. 1 2 3 4 5. ರಿವರ್ಸ್. 5 4 3 2 1. ಸ್ವಲ್ಪ ಡೌನ್ ಮಾಡಿ, ಚಿಕ್ಕವಾಗಿರಲಿ. ಇಲ್ಲಿ ನಿಧಾನಕ್ಕೆ ಉಸಿರಾಡಬೇಕು. 1 2 3 4 5. ಇಲ್ಲಿ ಸೊನ್ನೆ ಬರೋಣ. 1 2 3 4 5. ರಿವರ್ಸ್. 5 4 3
2 1 ಸ್ವಲ್ಪ ಟರ್ನ್ ಮಾಡಿ ಸ್ಟಿಫಾಗಿರಲಿ ಮೊಣಕೈ 1 2 3 4 5 ಸೊನ್ನೆ ಬರೀರಿ 1 2 3 4 5 ರಿವರ್ಸ್ 5 4 3 2 1 ಸ್ವಲ್ಪ ಡೌನ್ ಸ್ಟಿಫ್ ಆಗಿರಲಿ ದೊಡ್ಡಗಳಿಗೆ ಟಚ್ ಆಗಿರಬಾರ್ದು 1 2 3 4 5 ಇವಾಗ ಭುಜದ ನೇರ ಹಸ್ತಗಳು ದೊಡ್ಡ ಸೊನ್ನೆ 1 2 3 4 5 6 7 8 9 10 ರಿವರ್ಸ್ 10 9 8 7 6 5 4 3 2 1 ಇವಾಗ ಭುಜದ ನೇರ ಟ್ವಿಸ್ಟ್ ಮಾಡೋಣ ಕಾಲುಗಳಲ್ಲಿ ಸ್ವಲ್ಪ ಮಾತ್ರ ಅಂತರ ಇರಲಿ ಬ್ರೀತ್ ಹೊರಗಾಕ 1 2 3 5 6 7 8 9 10 ಸ್ವಲ್ಪ ಡೌನ್ ಮಾಡಿ ಕೈಯನ್ನ ಇವಾಗ ಈ ಭಾಗದಲ್ಲಿ ಆಯಿತು ಇವಾಗ ಈ ಭಾಗದಲ್ಲಿ 1 2 3 4 5 7 9 10 ಸ್ವಲ್ಪ ಇನ್ನ ತೊಡೆಗಳೆಲ್ಲ ತೊಡೆಗಳಿಗೆ ಟಚ್ ಆಗಬಾರ್ದು ಕೈ ಸ್ಟಿಫ್ ಆಗಿರಲಿ 1 2 3 4 5 7 8 9 10 ಓಕೆ ಕಾಲುಗಳಲ್ಲಿ ಅಂತ ಪರಿವರ್ತಿಕ ತ್ರಿಕೋಣಾಸನ 10 ಬಾರಿ ನಿಮಗೆಲ್ಲ 20 ತುಂಬ ಹೆವಿ ಆಗುತ್ತೆ ಅಂತ ಇದ್ದೀರಾ ನಿಮಗೆ ಏನು ಡೌಟ್ಸ್ ಇರುತ್ತೋ ಅದನ್ನು ಮೆಸೇಜ್ ಹಾಕಿದಾಗ ಅದನ್ನು ನಾವು ಕರೆಕ್ಷನ್ ಮಾಡ್ಕೋತೀವಿ ಎಲ್ಲಿ ಏನು ತಪ್ಪುಗಳಿದಾವೋ ಆ ತಪ್ಪನ್ನು ನಾವು ತಿದ್ಕೋತೀವಿ ನಿಮಗೇನು ಯಾವ ಥರದ್ದು ಬೇಕು ಅನ್ನೋದನ್ನು ನೀವು ಮೆಸೇಜ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಪರಿವರ್ತಿಕ ತ್ರಿಕೋಣಾಸನ ಬ್ರೀತ್ ಹೊರಗಾಗ್ತಾ ಇಲ್ಲಿ ಈ ಥರ ಬೆಂಡ್ ಆದ ತಕ್ಷಣ ಬ್ರೀತ್ ಹೊರಗಾಗಬೇಕು ಇವೆಲ್ಲ ಕಷ್ಟ ಮಾಡೋದು ಓಕೆ ಎಡಕಾಲು ಕೂರಿಸಿ ತಾಡಾಸನ್ ಲಾಂಗ್ ಬ್ರೀತ್ ಇನ್ನೊಂದು ಬಾರಿ ಲಾಂಗ್ ಬ್ರೀತ್ ತಗೊಂತ ಹೋಲ್ಡ್ ಮಾಡಬೇಕು ಬಾಯಿ ಹಾಕೊಂಬಾಗ ಉಸಿರಾಡ್ತಾ ತುದಿಗಳಿನ ಚಾಲನೆ ಉಸಿರಾಡ್ತಾ ತುದಿಗಳ ಮೇಲೆ ಚಾಲನೆ ಹಿಮ್ಮಡಿಯ ಭಾಗ ತ್ರಯಂಬಕ ತಾಡಾಸನ
ವಾಪಸ್. ವಾಪಸ್. ಓಕೆ. ಅರ್ಧ ಕಟಿ ಚಕ್ರಾಸನ. ಕೈನ ಎಡಗೈ ಬ್ರೀತ್ ಹೊರಗೆ ಹಾಕ್ತಾ ಕೆಳಗೆ ಪುಷ್ ಮಾಡ್ತೀವಿ. ಎಷ್ಟಾಗುತ್ತೋ ಅರ್ಧ ಕಟಿ ಚಕ್ರಾಸನ ಮಾಡಿಬಿಟ್ಟು ಇನ್ನೊಂದ್ಸಲ 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 ಇನ್ನೊಂದು ಸ್ವಲ್ಪ ವಾಪಸ್. ಬ್ರೀತ್ ಸ್ವಲ್ಪ 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 ಹೊರಗೆ ಹಾಕ್ತಾ ಹಾಕ್ತಾ ಬೆಂಡ್ ಮಾಡೋದು. ಈ ಭಾಗ ಇಲ್ಲ ಎಳೆತ ಬರಬೇಕು. ಮಾಡಿ ಮಾಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ವಾಪಸ್. ಕಾಲುಗಳಲ್ಲಿ ಅಂತರ. ಲಾಂಗ್ ಬ್ರೀತ್ ತಗೊಂಡು ಹೊರಗಾಕಿ. ಬ್ರೀತ್ ಇರಬಾರ್ದು. ರೆಚ್ಚ ಬೆರಳು ನೆಲಕ್ಕೆ ಟಚ್ ಆಗಬೇಕು. ಇನ್ನೊಂದು ಸೈಡ್ ಬ್ರೀತ್ ಹೊರಗಾಕಿ ಮಾಡಿ. ಈ ಭಾಗದಲ್ಲಿರೋ ಕೊಬ್ಬೆಲ್ಲ ಕಡಿಮೆ ಆಗಬೇಕು. ಓಕೆ. ಈ ಸ್ಥಿತಿಲಿ ತಾಡಾಸನದ್ದು ಕಾಲು ಜೋಡಿಸಿ ಮಾಡಿದ್ವಿ. ಮಾಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸೈಡ್. ನಾಲ್ಕೆ ಮಾಡೋಣ. ತಲೆ ಹಿಂದೆ ಕೈ ಕಟ್ಟಿ. ಯೋಗ ಅಂದ್ರೆ ದೇಹ ದಂಡಿಸೋದು. ದೇಹ ದಂಡಿಸಿದ್ರೇ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ನಮಗೆ ಕಷ್ಟಕರ ಆಗುತ್ತೆ. ಒಂದು ಬೇಕು ಎರಡೇ ಬೇಕು ಅಂದರೆ ನಿಮಗೆ ಅದರದ್ದು ಬೆನಿಫಿಟ್ಸ್ಗಳು ಸಿಗೋದು. ಬೆನಿಫಿಟ್ಸ್ಗಳು ಸಿಗಬೇಕು. ನಾವು ರೋಗ ಮುಕ್ತರಾಗಬೇಕು ಅಂದರೆ ಅಟ್ಲೀಸ್ಟ್ ನಾವಿಲ್ಲಿ ಒಂದೊಂದು ತೋರಿಸಿದ್ವಿ, ಎರಡೆರಡು ತೋರಿಸಿರೋಲ್ಲ. ಕೆಲವು 10 ತೋರಿಸಿದ್ದನ್ನು ಅದನ್ನು 2 ಪಟ್ಟು ಹೆಚ್ಚು ಮಾಡಿ. ನಾವಿಲ್ಲಿ 1 ತೋರಿಸಿದ್ದನ್ನು ನೀವು 2 ಪಟ್ಟು ಮಾಡಬೇಕು. ಅವಾಗ ಅದನ್ನು ಮಾಡಿದಾಗಲೇ ನಿಮಗೆ ಅದರದ್ದು ಪ್ರತಿಫಲ ಸಿಗುತ್ತೆ. ತಲೆಯಿಂದ ಕಟ್ಟಿ 4 ಮಾಡೋಣ. ಬಲಗೈ ಮೊಣಕೈ ಎಡಗಾಲಿನ ಮೊಣಕಾಲು ಚಿಪ್ಪಿಗೆ ಹಾಕಬೇಕು. ಬ್ರೀತನ್ನ ಹೊರಗೆ ಹಾಕಬೇಕು. ಸೊಂಟನೇ ಇವನ್ನೆಲ್ಲ 10 ಬಾರಿ ಮಾಡಬೇಕು. 4 ಮಾಡಿದರೆ ಈ ಭಾಗದಲ್ಲಿ ಸೇರ್ಕೊಂಡಿರುತ್ತಲ್ಲ ಕೊಬ್ಬು, ಈ ಭಾಗದಲ್ಲಿ ಸೇರ್ಕೊಂಡಿರೋ ಕೊಬ್ಬು ಕಡಿಮೆ ಆಗೋದು. ಇವೆಲ್ಲ 10 ಬಾರಿ ಮಾಡಬೇಕು. ಓಕೆ. 2 ಕಾಲು ಕೂಡಿಸಿ. ಅರ್ಧ ಚಕ್ರಾಸನ. ಲಾಂಗ್ ಬ್ರೀತ್ ತಗೋಬೇಕು. ಎಷ್ಟಾಗುತ್ತೋ ಅಷ್ಟು ಹಿಂದೆ ನೋಡಿ. ಲಾಂಗ್ ಕಣ್ಣು ಬಿಟ್ಟು ಮಾಡಬೇಕು. ಕಣ್ಣು ಮುಚ್ಕೋಬಾರ್ದು. ಲಾಂಗ್ ಬ್ರೀತ್. ಇನ್ನೊಂದು ಬಾರಿ. ಸೊಂಟದ ನೋವು ಹೊರಟೋಗುತ್ತೆ. ಅರ್ಧ ಚಕ್ರಾಸನದಲ್ಲಿ ಸೊಂಟದ ನೋವು ಹೊರಟೋಗುತ್ತೆ. ಈ ಭಾಗಕ್ಕೆಲ್ಲ ರಿಲ್ಯಾಕ್ಸ್. ಇನ್ನೊಂದು ಬಾರಿ ಪೂರಾ ಲಾಂಗ್ ಬ್ರೀತ್. ಕೈ ದೀರ್ಘವಾಗಿ ನೋಡಿ.
ಮಾಡಿದ್ರೇ ತಲೆಯಿಂದ ಬೆವರಿನ ಹನಿಗಳು ಬರ್ತವೆ. ದೀರ್ಘವಾದ ಎರಡು ಭುಜಗಳ ಮೇಲೆ ಬೆರಳುಗಳು ಇರ್ತವೆ. ಈ ಕೈಗಳನ್ನು ಎಕ್ಸಸೈಸ್ ಮಾಡೋದ್ರಿಂದ ಈ ಭಾಗಕ್ಕೆ ಗ್ರೀಸ್ ಹಚ್ಚಿದಾಗ ಎಲ್ಲ ಗಟ್ಟಿಯಾಗ್ಬಿಟ್ಟಿರುತ್ತೆ. ಇವು ರೊಟೇಟ್ ಮಾಡಿದಾಗ ಅಲ್ಲಿ ಒಂದು ಮಿಷಿನರಿ ಸಾಮಾನುಗಳು ಟೈಟ್ ಆಗಿರುತ್ತೆ. ಅಲ್ಲಿ ಗ್ರೀಸ್ ಹಚ್ಚಿದ ತಕ್ಷಣ ನಾವು ಸಡಿಲತೆಯಿಂದ ಆರಾಮ ಮೂಮೆಂಟ್ಸ್ ಬರುತ್ತೆ. ಅದೇ ಥರ ಇಲ್ಲಿ ಈ ಎಕ್ಸಸೈಸ್ ಮಾಡಿದಾಗ ಇಲ್ಲಿ ಫ್ರೀ ಆಗುತ್ತೆ, ಈ ಭಾಗ ಎಲ್ಲ ಫ್ರೀ ಆಗುತ್ತೆ. ಒನ್ 1 2 3 4 5 ರಿವರ್ಸ್ 5 4 3 2 1. ಇವಾಗ ಮೊಣಕಾಲು ಚಿಪ್ಪಿಗೆ, ಮೊಣಕಾಲು ಚಿಪ್ಪಿ ಮೇಲೆ ಎರಡು ಹಸ್ತಗಳು ಬರಲಿ, ಎರಡು ಕಾಲು ಜೋಡಿಸಿರಿ. ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಕಾಲುಗಳಲ್ಲಿ ಅಂತರ ಹೊರಗಿಂದ ಒಳಗೆ ಬರಬೇಕು. 1 2 3 4 5. ರಿವರ್ಸ್, ಒಳಗಿಂದ ಹೊರಗೆ 5 4 3 2 1. ಓಕೆ, ಎರಡು ಕಾಲು ಜೋಡಿಸಿ ಒಂದು ಸೂರ್ಯ ನಮಸ್ಕಾರ, ಒಂದು ಚಂದ್ರ ನಮಸ್ಕಾರ ತೋರಿಸ್ತೀನಿ. ಕ್ರಮಬದ್ಧವಾಗಿ ಮಾಡಿ. ನಮಸ್ಕಾರ. ಸಾಮಾನ್ಯ ಉಸಿರಾಟ. ಊರ್ಧ್ವಾಸನ ಪೂರಕ ಲಾಂಗ್ ಬ್ರೀತ್. ಹಸ್ತಪಾದ ಬ್ರೀತ್ ಖಾಲಿ. ಏಕಪಾದ ಲಾಂಗ್ ಬ್ರೀತ್. ಸೊಂಟದ ಭಾಗ ತಗ್ಗಾಗಬೇಕು, ಮೇಲ್ನುಡಿ ಲಾಂಗ್ ಬ್ರೀತ್. ಭೂಧರಾಸನ ಬ್ರೀತ್ ಖಾಲಿ. ಸಾಷ್ಟಾಂಗ ಪಣಿಪಾದಾಸನ. ಮಂಡಿ, ಎದೆ ಮತ್ತೆ ಗದ್ದ ಮಾತ್ರನಲ್ಲಿ ಟಚ್ ಆಗಬೇಕು. ಕೈ ಆಫ್ ಬೆಂಡ್ ಆಗಿರಿ. ಲಾಂಗ್ ಬ್ರೀತ್. ಕಾಲು ಕೂಡಿರಬೇಕು, ಬಾಹ್ಯ ಕುಂಭಕ. ಪುನರ್ಬೋಧರಾಸನ್. ಏಕಪಾದ ಎಡಗಲ್ ಮುಂದೆ. ಥೈರಾಯ್ಡ್ ಇರೋರಿಗೆ ಸೂರ್ಯ ನಮಸ್ಕಾರ ಅತ್ಯುತ್ತಮವಾದ್ದು. ಎಲ್ಲ ಕಾಯಿಲೆಗಳಿಗೂ ಸೂರ್ಯ ನಮಸ್ಕಾರ ಅತ್ಯುತ್ತಮವಾದ್ದು. ನಮಸ್ಕಾರ.
ಚಂದ್ರ ನಮಸ್ಕಾರ. ನಮಸ್ಕಾರ ಸನ. ಸಾಮಾನ್ಯ ನಮಸ್ಕಾರ. ಊರ್ಧ್ವಾಸನ. ಕೈ ನಮಸ್ಕಾರ ಸ್ಥಿತಿವೇದಿ. ಏಕಪ್ಪ ಬಲಗಾಲ ಹಿಂದೆ. ಚಂದ್ರ ನಮಸ್ಕಾರ. ಚಂದ್ರನ ಆಕಾರ ಇರಬೇಕು. ಬೆನ್ನಿನ ಭಾಗ, ಎದೆಯ ಭಾಗ ಮುಂದೆ ಡುಬ್ಬ ಆಗಿರಬೇಕು. ಕುತ್ತಿಗೆ ಭಾಗ ಆದಷ್ಟು ಹಿಂದೆ ಹೋಗಬೇಕು. ನಿಧಾನ. ದ್ವಿಪಾದ ಪ್ರಸರಣಾಸನ. ಖಾಲಿ ಇಡಬೇಕಿದೆ. ನಿಧಾನ. ಭೂದರಾಸನ. ನಿಧಾನ. ಮೊಣಕಾಲು ಟಚ್ ಮಾಡಿ. ಶಶಂಕಾಸನ. ಇಲ್ಲಿ ನಿಧಾನ ಉಸಿರಾಡಿ. ಸಾಷ್ಟಾಂಗ ಪಡಿಪಾದಾಸನ. ಸಂಬಂಧಿಸಬೇಡ. ಭುಜಂಗಾಸನ. ಲಾಂಗ್ ಬ್ರೇಕ್ಸ್. ಕೈ ಒಳ್ಳೆಯ. ಪುನರ್ಭೂಧರಾಸನ. ಖಾಲಿ. ನಿಧಾನ. ಏಕಪಾದ ಬಲಗಾಲ್ ಮುಂದೆ. ಹಸ್ತಪಾದ. ಊರ್ಧ್ವಾಸನ. ಸ್ಥಿತಿ. ಓಕೆ, ಇವತ್ತು ಸೂರ್ಯ ನಮಸ್ಕಾರ ಒಂದು, ಚಂದ್ರ ನಮಸ್ಕಾರ ಒಂದು, ಅದೊಂದು ತೋರಿಸ್ತೀನಿ. ನಾಳೆ ಸೂರ್ಯ ನಮಸ್ಕಾರ 2, ಚಂದ್ರ ನಮಸ್ಕಾರ 1 ತೋರಿಸ್ತೀನಿ. ಹಂತವಾಗಿ ಹೆಚ್ಚಿಗೆ ಮಾಡ್ಕೊಂತ ಹೋಗೋಣ. ಓಕೆ, ಕೂತ್ಕೊಳ್ಳಿ. ಕಾಲುಗಳನ್ನು ಫ್ರೀ ಮಾಡ್ಕೊಳ್ಳಿ. ಇಲ್ಲಿ ವಜ್ರಾಸನ ಸ್ಥಿತಿಲಿ ಕೂತ್ಕೊಂಡು ಮಾಡೋವು ಒಂದು ಸೆಟ್ ಇರುತ್ತೆ. ಆ ಸೆಟ್ ಕವರ್ ಆಗಬೇಕು ಅಂದರೆ ½ ಅನ್ ಅವರ್ ಬೇಕು, ಅರ್ಧ ಗಂಟೆ ಬೇಕು. ಇಷ್ಟು ಆಸನ ಮಾಡಿ ಡಯಾಬಿಟಿಸ್ನಿಂದ ಬಳಲೋರಿಗೆ ಆ ಪ್ಯಾಕೇಜ್ ಏನು ಕೊಟ್ಟಿದ್ದೀನೋ ಅದನ್ನು ಅಳವಡಿಸ್ಕೋಬೇಕು. ಇಷ್ಟು ಆಸನಗಳು ಮಾಡಿ ಥೈರಾಯ್ಡಿಗೆ ಏನು ಪ್ಯಾಕೇಜ್ ಕೊಟ್ಟಿದ್ದೀನೋ ಆ ಪ್ಯಾಕೇಜನ್ನು ಅಳವಡಿಸ್ಕೋಬೇಕು. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ನಿಂತು ಏನು ಮಾಡಿಸಿದ್ದೀನೋ ಅವನ್ನು ಅಳವಡಿಸ್ಕೋಬೇಕು. ನಾಳೆ ಡಯಾಬಿಟಿಸಿಂದ 3 ಡೇಸ್ ತೋರಿಸ್ತೀನಿ. ನಾಳೆಯಿಂದ ಬರೀ ಡಯಾಬಿಟಿಸಿಗೋಸ್ಕರನೇ 3 ಡೇಸ್ ಬರೀ ಅದನ್ನೇ ಒಂದು ಪ್ಯಾಕೇಜ್ ಮಾಡೋಣ. ಈಗ ಒಂದಿನ ತೋರಿಸಿದ್ರೆ ನಾವಿನ್ನು ಮಾಡಬೇಕು ಅಂತ ಹೋಗ್ತೀವಿ,
ಅಷ್ಟರಲ್ಲಿ ಬೇರೆದಾಗ್ಬಿಡುತ್ತೆ, ನಮಗೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಲೈವಲ್ಲಿರೋರು ಕೇಳ್ತಿರ್ತಾರೆ. ನಾವು ಇನ್ನೊಂದು ಆಸನ ಮಾಡೋಣ ಅಷ್ಟೊತ್ತಿಗೆ ನೀವು ಬೇರೆ ಸ್ಟೆಪ್ಪಿಗೆ ಹೋಗ್ಬಿಡ್ತೀರಿ, ನಮಗೆ ಅರ್ಥ ಆಗೋದಿಲ್ಲ. ಇವನ್ನೇ ಕಂಟಿನ್ಯೂ 3 ಡೇಸ್ ಕೊಡಿ. ಡಯಾಬಿಟಿಸಿಂದೇ 3 ಡೇಸ್ ಕೊಡಿ ಅಂತ. ಡಯಾಬಿಟಿಸಿಂದೇ 3 ಡೇಸ್ ಕೊಡೋಣ, ಥೈರಾಯ್ಡಿಂದ ಒಂದು 3 ಡೇಸ್ ಕೊಡೋಣ, ಆ ಥರ ಮಾಡೋಣ, ನೋಡೋಣ. ಹಂಗಾದರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನೇರವಾಗಿ ಕೂತ್ಕೊಳ್ಳಿ. ಇಷ್ಟು ಆಸನಗಳನ್ನು ಮಾಡಿದಾಗ ಅಷ್ಟಕ್ಕೊಂದೇನು ದೇಹ ಇಲ್ಲಿ ಟಯರ್ಡ್ ಆಗಿಲ್ಲ. ಸ್ವಲ್ಪ ಮಟ್ಟಿಗೆ ಬಂದಿದೆ ಬೆವರು, ಶವಾಸನ ಮಾಡೋವಷ್ಟು ಸುಸ್ತಾಗಿಲ್ಲ. ಶವಾಸನ ಮಾಡಬೇಕಾದ್ರೆ 45 ಮಿನಿಟ್ಸು ಬಿಡದೆ ಕಂಟಿನ್ಯೂ ಆಸನಗಳನ್ನು ಮಾಡಿದಾಗ ಪ್ರತಿಯೊಂದು ನರನಾಡಿಗಳಿಗೆ, ಹಾರ್ಮೋನ್ಸುಗಳಿಗೆ, ನಮ್ಮ ಬೋನ್ಸುಗಳಿಗೆಲ್ಲ ರಿಲ್ಯಾಕ್ಸ್ ಬೇಕಾಗಿರುತ್ತೆ. ಅಷ್ಟಕ್ಕೊಂದು ದೇಹ ದಣಿದಿಲ್ಲ. ಇದಕ್ಕೆ ನಾವು ಈ ಥರ ಮಾಡಿದಾಗ ಶವಾಸನ ನಾವು ಕೊಡೋದಿಲ್ಲ. 45 ನಿಮಿಷ ಬಿಡದೆ ಮಾಡಿದಾಗ ಕಡ್ಡಾಯವಾಗಿ 10 ನಿಮಿಷ ಶವಾಸನ ಕೊಡ್ತೀವಿ. ನೇರವಾಗಿ ಕೂತ್ಕೊಳ್ಳಿ. ಮುದ್ರಿಕೆ ಕಡೆ ಗಮನ. ಕಣ್ಮುಚ್ಚಿ ದೀರ್ಘವಾಗಿ ಉಸಿರಾಡಿ. ಕಣ್ಮುಚ್ಚಿ ನಾರ್ಮಲ್ ಬ್ರೀತ್, ದೀರ್ಘವಾದ ಉಸಿರಾಟ. ಇವತ್ತು 8 ನಿಮಿಷ ಭಸ್ತ್ರಿಕಾ, ಯಾವಾಗಲೂ 3 ನಿಮಿಷ ಅಷ್ಟೇ ಮಾಡಿಸಿದ್ದೀನಿ. ಇವತ್ತು 8 ನಿಮಿಷ ಭಸ್ತ್ರಿಕಾ ಪ್ರಾಣಾಯಾಮ. ಇವತ್ತು ಹಾರ್ಟಿಗೆ ಹೆಚ್ಚು ನಿಂತು ಮಾಡೋದ್ರಿಂದ ಇಲ್ಲಿ ಒಂದು ಸ್ವಲ್ಪ ಪೇನ್ ಆಗಿರುತ್ತೆ ಇದೆಯ ಭಾಗದಲ್ಲಿ. ಅದಕ್ಕೆ ಇವತ್ತು 8 ನಿಮಿಷ ಭಸ್ತ್ರಿಕಾ ಪ್ರಾಣಾಯಾಮ. ಹಾರ್ಟಿಗೆ ಮಾತ್ರ ತಗೊಂಡೋಗ್ಬೇಕು ನಾವು ಉಸಿರಾಡೋ ಶ್ವಾಸನ. ಹೊಟ್ಟೆಯ ಭಾಗಕ್ಕೆ ತಗೊಂಡು ಹೋಗಬಾರ್ದು. ಈ ಭಾಗದಲ್ಲಿ ಲಾಕ್ ಆಗಿರಬೇಕು. ಎದೆಯ ಭಾಗ ಉಬ್ಬಬೇಕದು, ಬಲೂನ್ ಥರ ಉಬ್ಬಬೇಕು. ಹೊರಗೆ ಹಾಕಿದ ತಕ್ಷಣ ಅದು ಕುಗ್ಗಬೇಕು. ನೀವು ದೇಹ ಕುಗ್ಸೋದಲ್ಲ, ಅದು ಕುಗ್ಗಿದ ಅನುಭವ ನೀವು ಮಾಡಬೇಕು. ಹಾರ್ಟಲ್ಲಿ ನಾವು ತಗೊಂಡಿರೋ ಬ್ರೀತು ಅಲ್ಲಿ ಹೋಲ್ಡ್ ಮಾಡಿದ್ದೀವಿ. ನಾವು ಪೂರ್ತಿ ಹೊರಗೆ ಹಾಕಿದಾಗ ಯಾವ ಥರ ಕುಗ್ಗುತ್ತೆ ಅನ್ನೋದನ್ನು ಅನುಭವ ಇಟ್ಕೊಂಡು ಮಾಡಿದರೆ ನಿಮಗೆ 100ಗೆ 100% ಅದ್ರ ಬೆನಿಫಿಟ್ ಸಿಗುತ್ತೆ. ಓಕೆ, ನೇರ ಕೂತ್ಕೊಳ್ಳಿ. ಈ ಮುದ್ರೆ ಬನ್ನಿ. ಬೆನ್ನು ಹುರಿ ನೇರ. ಕಣ್ಮುಚ್ಚಿ ದೀರ್ಘವಾದ ಉಸಿರಾಟ. 1 ರಿಂದ 2 ಬಾರಿ ದೀರ್ಘವಾದ ಉಸಿರಾಟ. ಓಕೆ, ಪ್ರಾರಂಭ. ಹೊಟ್ಟೆಯ ಭಾಗಕ್ಕೆ ಹೋಗಬಾರ್ದು, ಎದೆ ಗುಂಡಿ ಹತ್ರನೇ ಲಾಕ್ ಆಗಿರಲಿ. 8 ನಿಮಿಷ ಭಸ್ತ್ರಿಕಾ ಪ್ರಾಣಾಯಾಮ. ಹಾರ್ಟಿಗೆ ಅತ್ಯುತ್ತಮವಾದ್ದು ಈ ಪ್ರಾಣಾಯಾಮ. ನಿಮ್ಮ ಗಮನ ಉಸಿರಾಟದ ಕಡೆ ಇರಲಿ. ಮುಖ ಕಿವುಚ್ಕೋಬಾರ್ದು. ನಗುಮುಖದಿಂದ ಯಾವುದೇ ಭಾಗವನ್ನು ಬಿಗಿಯಾಗಿ ಹಿಡ್ಕೋಬಾರ್ದು. ಫ್ರೀಯಾಗಿ ಸಡಿಲತೆಯಿಂದ ಕೂತ್ಕೊಳ್ಳಿ.
ಕೂತ್ಕೊಂಡಿರಿ. ಬೆನ್ನು ಹುರಿ ನೀರ, ಎದೆ ವಿಶಾಲವಾಗಿರಲಿ. ಒಂದು ಸಾರಿ ಎಳ್ಕೊಂಡಾಗಲೂ ಓಂಕಾರ ಇರಬೇಕು, ಬಿಡುವಾಗಲೂ ಓಂಕಾರ ಇರಬೇಕು. ಮನಸ್ಸಿನಿಂದ ಓಂಕಾರ ಮಾಡಬೇಕು. ಹಾಗೇ ಮಾಡ್ತಾ ಬನ್ನಿ. ಅದರದ ಬೆನಿಫಿಟ್ಗಳನ್ನ ಹೇಳ್ತಾ ಇರ್ತೀನಿ. ಭಸ್ತ್ರಿಕಾದಿಂದ ಹಾರ್ಟಿಗೆ ಅತ್ಯುತ್ತಮವಾದ ಪ್ರಾಣಾಯಾಮ. ಎರಡನೇದು, ದೀರ್ಘ ಆಯುಷ್ಯುಳ್ಳವರಾಗ್ತೀವಿ. ಮೂರನೇದು, ಸ್ಕಿನ್ನಿಗೆ, ಮುಖದಲ್ಲಿ ತುಂಬ ಗ್ಲೋವ್ನೆಸ್ ಬರುತ್ತೆ, ಬಿಳಿಚ್ಕೊಂಡಂಗೆ ಆಗುತ್ತೆ. ಕರೆಕ್ಟಾಗಿ ನೀವು ಕ್ರಮಬದ್ಧವಾಗಿ ಮಾಡಿದರೆ ಬ್ಯೂಟಿ ಪಾರ್ಲರ್ಗೆ ಬಂದಂಗೆ ಇರುತ್ತೆ ಫೇಸ್. ಫೇಶಿಯಲ್ ಮಾಡಿಸ್ಕೊಂಡಷ್ಟು ಇಲ್ಲಿ ಗ್ಲೋ ಆಗುತ್ತೆ ಮುಖ, ಫೇಸು, ಸ್ಕಿನ್ನು. ಭಸ್ತ್ರಿಕಾ ಮಾಡೋದ್ರಿಂದ ನಾಲ್ಕನೆಯದು, ಶಾಂತ ರೀತಿಯಿಂದ ಇರ್ತಾರೆ, ಕೋಪ ಕಡಿಮೆ ಆಗುತ್ತೆ. ನೀವು ತಗೊಂಡಿರೋ ಬಿರುತನ್ನು ಎಷ್ಟು ಹೋಲ್ಡ್ ಮಾಡ್ತೀರೋ ಅಷ್ಟು ನಿಮಗೆ ಬೆನಿಫಿಟ್ ಸಿಗುತ್ತೆ. ತಗೊಳ್ಳೋದು ಬಿಡೋದು, ತಗೊಳ್ಳೋದು ಬಿಡೋದು ಮಾಡಬಾರ್ದು. ಇಲ್ಲಿ 15 ಸೆಕೆಂಡು ತಗೋಬೇಕು, ಮತ್ತು ನಿಧಾನಕ್ಕೆ 15 ಸೆಕೆಂಡ್ ಆಚೆ ಹಾಕಬೇಕು. ಹಂತ ಹಂತವಾಗಿ ಪ್ರಾರಂಭ ಮಾಡ್ತಾ ಬರಬೇಕು. ನಿಮಗೆ ನಿಮ್ಮ ನಿಮ್ಮ ಶಕ್ತಾನುಸಾರ ಇದನ್ನು ಕರೆಕ್ಟಾಗಿ ಮಾಡಬೇಕು ಅಂದರೆ 40 ಸೆಕೆಂಡು ಅಥವಾ 60 ಸೆಕೆಂಡಿಗೆ ಒಂದು ಬಾರಿ ಮಾಡಬೇಕು. ಕರೆಕ್ಟಾಗಿರೋದು. ತುಂಬ ದಿನದ ಅನುಭವ ಆಗಿರಬೇಕು ಭಸ್ತ್ರಿಕಾದಲ್ಲಿ. 1 ನಿಮಿಷಕ್ಕೆ ಒಂದು ಬಾರಿ ಉಸಿರಾಡ್ತೀವಿ ಅನ್ನಂಗಾದರೆ ತುಂಬ ದಿನದ ಅಭ್ಯಾಸ ಇದ್ದರಿಗೆ ಮಾತ್ರ ಇದು ಮಾಡೋಕ್ಕೆ ಸಾಧ್ಯ. ಪ್ರಾರಂಭದಲ್ಲಿ ಇದು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹೊಟ್ಟೆ ಭಾಗಕ್ಕೆ ತಗೊಳಂಗಿಲ್ಲ, ಎದೆಗೂಡಿನ ತನಕ ಮಾತ್ರ. ಒಂದು ನಿಮಿಷಕ್ಕೆ ಒಂದು ಬಾರಿ ಉಸಿರಾಡಬೇಕು ಅಂದರೆ ತುಂಬ ದಿನದ ಪ್ರಾಕ್ಟೀಸ್ ಇರಬೇಕು. ಯೋಗದಲ್ಲಿ ಪರಿಣಿತರಾಗಿದ್ದರೆ ಮಾತ್ರ 30 ಸೆಕೆಂಡು ತಗೋಬಹುದು, 10 ಸೆಕೆಂಡು ಹೋಲ್ಡ್ ಮಾಡಬೇಕು, 10ರಿಂದ 15 ಸೆಕೆಂಡು ಹೋಲ್ಡ್ ಮಾಡಬೇಕು, ಇನ್ನು 15 ಸೆಕೆಂಡು ಹೊರಗೆ ಹಾಕಬೇಕು. ಇವಾಗ ನಾನು ಮಾಡಿದ ಆ ಥರ 1 ನಿಮಿಷಕ್ಕೆ ಒಂದು ಬಾರಿ ಉಸಿರಾಟ. ಇನ್ನು 3 ನಿಮಿಷ ಇದೆ, ಮಾಡಿ ಭಸ್ತ್ರಿಕಾ.
ಓಕೆ. ಪತ್ರಿಕಾದಿಂದ ಹೊರಗೆ ನೇರ ಕೂತ್ಕೊಳ್ಳಿ. ಯಾರಿಗೆ ಕಾಲುಗಳು ನೋವಾಗಿದೆ ಕಾಲು ಮುಂದೆ ಚಾಚಿ. ದಂಡಾಸನ ಸ್ಥಿತಿಲಿ ಕಾಲುಗಳನ್ನು ಫ್ರೀ ಮಾಡ್ಕೊಳ್ಳಿ. ಓಕೆ. ಕಪಾಲಭಾತಿ 2ನೇ ಪ್ರಾಣಾಯಾಮ. ಕೆಲವರಿಗೆ ಕಪಾಲಭಾತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. 10 ಮಾಡಿದ ತಕ್ಷಣ ಅವರು ಸುಮ್ಮನಾಗ್ತಾರೆ. ಯಾಕೆಂದರೆ ಅವರು ಈ ಥರ ಬ್ರೀತ್ ಅಲ್ಲೇ ಇಟ್ಕೊಂಡು ಅದು ಒಂದು ಸರಿ ಬ್ರೀತ್ ತಗೊಂಡಾಗ ಅಲ್ಲೇ 10 ಟೈಮ್ ಮಾಡಿ ಮತ್ತೆ ಶಾಂತಿ ಆಗ್ತಾರೆ, ನಾರ್ಮಲ್ ಸ್ಥಿತಿ ಬರ್ತಾರೆ. ಮತ್ತೆ ಹಿಂಗೆ ಮಾಡ್ತಾರೆ, ಅಲ್ಲಿ ಮತ್ತೆ ಶಾಂತ ರೀತಿಯಲ್ಲಿ ತಟಸ್ಥ ಆಗ್ತಾರೆ. ಆ ಥರ ಅಲ್ಲ, ಇಲ್ಲಿ ನೀವು ಬ್ರೀತ್ ತಗೊಳ್ಳಿ ಆಟೋಮೆಟಿಕ್ಲಿ ನಮ್ಮ ದೇಹಕ್ಕೆ ಏನು ಬೇಕೋ ಅದು ಬ್ರೀತ್ ಬರುತ್ತೆ ಹೋಗುತ್ತೆ. ಅದಕ್ಕೋಸ್ಕರನೇ ನಾವು ಬ್ರೀತ್ ತಗೋಬೇಕು, ಹೊರಗೆ ಹಾಕಬೇಕು ಅಂತಿಲ್ಲ. ಅದು ಆಟೋಮೆಟಿಕ್ಲಿ ಹೊಟ್ಟೆ ಪಂಪ್ ಮಾಡ್ತಾ ಇರಬೇಕು, ಲಂಗ್ಸಿನಿಂದ ಆಚೆ ಹಾಕ್ತಾ ಇರಬೇಕು. ಧ್ವನಿ ಪೆಟ್ಟಿಗೆಯಿಂದ ಹೊರಗೆ ಬಂದಾಗ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿ. ಸ್ಟಾರ್ಟಿಂಗು ಇದನ್ನು ಒಂದು ಸ್ವಲ್ಪ ಕೆಲವು ಜನಕ್ಕೆ, ಯಾಕೆ ಒಂದು 80% ಜನಗಳಿಗೆ ಕಪಾಲಭಾತಿ ಗುರು ಎದುರಿಗಿರಬೇಕು. ಗುರು ಎದುರಿಗಿದ್ರೆ ಮಾತ್ರ ನಿಮ್ಮ ತಪ್ಪುಗಳನ್ನು ನಾವು ತಿದ್ದೋದಕ್ಕೆ ಸಾಧ್ಯ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಹಾಗೆ ಅಂದ್ಕೊಂಡು ಲೈವಲ್ಲಿರೋರು ಯಾರು ನಿಮಗೆ ಬರೋದಿಲ್ವೇನೋ ಅಂತ ಏನು ಅಂದ್ಕೋಬೇಡಿ. ಕ್ರಮಬದ್ಧವಾಗಿ ತೋರಿಸ್ತಾ ಇದ್ದೀನಿ ನಾನು. ಪ್ರತಿಯೊಂದು ಇಷ್ಟು ದಿನ ಎಪಿಸೋಡಲ್ಲಿ ಕ್ರಮಬದ್ಧವಾಗಿ ತೋರಿಸ್ತಾ ಇದ್ದೀನಿ. ಬ್ರೀತ್ ಎಲ್ಲಿ ಹೊರಗೆ ಹಾಕಬೇಕು, ಹೋಲ್ಡ್ ಮಾಡಬೇಕು, ಯಾವ ಥರ ಉಸಿರಾಡಬೇಕು, ಯಾವ ಥರ ಕುತ್ಕೋಬೇಕು ಅನ್ನೋದನ್ನು. ಇಲ್ಲಿ ಹೊಟ್ಟೆಯ ಭಾಗಕ್ಕೆ ಮಾತ್ರ ಕೆಲಸ. ನಿಮಗೆ ಗೊತ್ತಾಗುತ್ತೆ, ಇದು ಕುಣಿಬಾರ್ದು, ಈ ಭಾಗ ಅಗ್ಲಾಡಬಾರ್ದು, ಈ ಥರ ಎಲ್ಲ ಮಾಡಬಾರ್ದು. ಕೆಳ ಹೊಟ್ಟೆ, ಲಂಗ್ಸು, ಧ್ವನಿ ಪೆಟ್ಟಿಗೆ, ಈ 3ಕ್ಕೆ ಮಾತ್ರ ಕೆಲಸ. ಕಣ್ಣು ಮುಚ್ಚಿ ನಿಮ್ಮ ಮನಸ್ಸು ಕೆಳ ಹೊಟ್ಟೆ ಕಡೆ ಹೋಗಿರಬೇಕು. ನೀವು ಆ ಕಡೆ ಈ ಕಡೆ ಹೋಗ್ತಾ ಇದ್ದರೆ ನಿಮಗೆ ಮಾಡೋಕ್ಕೆ ಬರೋದಿಲ್ಲ. ನಿಮ್ಮ ಮನಸ್ಸು ಹೊಕ್ಕಳದಿಂದ ಕೆಳಗಿರಬೇಕು. ನಮ್ಮ ಕರೆಕ್ಟನ್ನು ತಗೊಳ್ತಾ ಇರೋ ಬ್ರೀತು ಅಲ್ಲಿ ಹೋಯ್ತಾ, ಅಲ್ಲಿ ಪಂಪ್ ಮಾಡಿ ಲಂಗ್ಸ್ ಮೂಲಕ ಹೊರಗೆ ಬಂತಾ ಅಂತ. ಧ್ವನಿ ಪೆಟ್ಟಿಗೆ ಡ್ರೈ ಆಗಬೇಕು. ನಿಮ್ಮ ಥೈರಾಯ್ಡ್, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ, ದಮ್ಮು, ಕೆಮ್ಮು, ಸೈನಸ್ ಪ್ರಾಬ್ಲಮ್, ಗಂಟಲಿನ ನೋವು, ಕಣ್ಣಿನ ನೋವು, ಕಿವಿಯ ನೋವು, ಹಾರ್ಟಿಗೆ, BP, ಶುಗರ್, ಹರ್ನಿಯಾ, ಅಪರೆಂಟಿಕ್ಸ್, ಅಲ್ಸರ್, ಮತ್ತು ಹೊಟ್ಟೆಯಲ್ಲಿ ಉರಿ, ಸಂಕಟ, ಜನನೇಂದ್ರಿಯದಲ್ಲಿ ಏನೇನು ತೊಂದರೆಗಳಿರುತ್ತೋ ಆ ತೊಂದರೆಗಳಿಂದನೂ ಸಹ ಕಪಾಲ ಯೋಗ ಪ್ರಾಣಾಯಾಮದಲ್ಲಿ ನಿಮಗೆ ಅದರಲ್ಲಿ ಲಾಭಗಳು ಸಿಗುತ್ತೆ. ಬರೀ ಹೇಳಿದರೆ ಕಪಾಲಭಾತಿ ಮಾತ್ರ ಮಾಡಿ ನಾವು ಎದ್ಬಿಡಬೇಕು ಅನ್ನೋದನ್ನು ಮನಸ್ಸಿನಿಂದ ಹೊರಗಾಕಿ. ಆ ಥರ ಇಲ್ಲ, ನಾವು ಬರೀ ಕಪಾಲಭಾತಿ ಮಾಡಿ ಎದ್ಬಿಡೋಣ ಅಂತಿಲ್ಲ. ದೇಹ ದಂಡಿಸ್ಬೇಕು, ಶಾಂತ ರೀತಿಯಿಂದ ಕೂತ್ಕೊಂಡು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು. ಓಕೆ, ಹೇಳಿ, ನೇರವಾಗಿ ಕೂತ್ಕೊಳ್ಳಿ. 300 ಮಾಡೋಣ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಮುದ್ರೆಗೆ ಬನ್ನಿ. ವೆಯ್ಟ್ ಹೆಚ್ಚಿಗೆ ಬೇಕು, ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂದರೆ ಈ ಮುದ್ರೆ ಬನ್ನಿ. ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ಮುದ್ರೆ ಬನ್ನಿ. ಇಲ್ಲ ನಾವು ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದೀವಿ ಅನ್ನೋರು ಈ ಮುದ್ರೆಯಿಂದ ಬನ್ನಿ. ಅಪಾನ ಮುದ್ರೆ. ಕಣ್ಮುಚ್ಚಿ. ಬೆನ್ನು ಹುರಿ ನೇರ, ಮುಖದಲ್ಲಿ ಮಂದಹಾಸ, ದೇಹ ಪೂರ್ತಿ ಸಡಿಲತೆಯಿಂದ ಕೂತ್ಕೊಂಡಿರಬೇಕು. ಯಾವುದೇ ಭಾಗವನ್ನು ಬಿಗಿಯಾಗಿಟ್ಕೋಬೇಡಿ, ಆರಾಮ್ಸೆ ಕೂತ್ಕೊಳ್ಳಿ. ಪ್ರಾರಂಭ ಮಾಡೋಣ. 1 ಸೆಕೆಂಡಿಗೆ 1,
1 ಸೆಕೆಂಡಿಗೆ ಒಂದ್ರಂಗೆ ಪಂಪ್ ಮಾಡಿ 300 ಆದ ತಕ್ಷಣ ನಿಲ್ಲಿಸ್ಬಿಡಿ. ಗಂಟಲಿನ ಭಾಗ ಒದ್ದೆ ಮಾಡ್ತಾ ನಿಧಾನ ಕಣ್ಣುಗಳನ್ನು ಬಿಡಿ.
ಶಾಂತ ರೀತಿಯಿಂದ ಕೂತ್ಕೊಳ್ಳಿ. ನಿಮ್ಮ ದೃಷ್ಟಿ ಒಂದೇ ಕಡೆ ಕೇಂದ್ರೀಕರಿಸಿ. ದೇಹದಲ್ಲಾಗ್ತಾ ಇರೋ ಬದಲಾವಣೆ ಕಡೆ ಗಮನ. ಓಕೆ, ಇವಾಗ ಬದ್ಧ ಕೋನಾಸನ, ಬಟರ್ಫ್ಲೈ, ಪಾತರಗಿತ್ಯಾಸನ, ಮೂಲವ್ಯಾಧಿಯಿಂದ ಮುಕ್ತಿ, ಕಿಡ್ನಿಗಳಿಗೆ ಅತ್ಯುತ್ತಮವಾದ್ದು. ಬೆನ್ನು ಹುರಿ ನೇರ, ಓಕೆ. 2 ತೊಡೆಯ ಭಾಗವನ್ನು ನೆಲಕ್ಕೊತ್ತಿ, ಎರಡು ಪಾದಗಳು ಕೂಡಿರಬೇಕು. ನಮ್ಮ ಕಾಲುಗಳಿಗೆ ನಾವೇ ನಮಸ್ಕಾರ. ಓಕೆ. ಭ್ರಾಮರಿ 5 ಬಾರಿ, 5 ಬಾರಿ ಉದ್ಗೀತ ಶಾಂತಿ ಮಂತ್ರ, 5 ಬಾರಿ ಭ್ರಾಮರಿ. ಕಪಾಲಭಾತಿ ಮಾಡಿದ್ದೀವಿ. ಈ ಭಾಗದಲ್ಲೆಲ್ಲ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಇಲ್ಲೆಲ್ಲ ಮತ್ತೆ ಪೂರ್ತಿ ರಿಲ್ಯಾಕ್ಸ್ ಸಿಗಬೇಕು. ಅವಾಗ ಹೆಬ್ಬೆರಳು ಕಿವಿ ಮುಚ್ಕೋಬೇಕು, 3 ಬೆರಳು ಕಣ್ಣು ಮುಚ್ಕೊಂಡು, ತೋರು ಬೆರಳು ಹುಬ್ಬಿನ ಮೇಲೆ ಇದ್ದರೆ ಜೋರ ಝೇಂಕಾರ ಆಗಬೇಕು. ಈ ಭಾಗ ಎಲ್ಲ ರಿಲ್ಯಾಕ್ಸ್ ಆಗಬೇಕು. ಗಂಟಲಿನ ಭಾಗ ಒದ್ದೆ ಮಾಡ್ಕೊಳ್ಳಿ. ಕಣ್ಣುಗಳನ್ನು ಬಿಡಬಾರ್ದು. ಓಂಕಾರ 3 ಬಾರಿ, 5 ಬಾರಿ ಓಂಕಾರ, ದೀರ್ಘವಾದ ಶ್ವಾಸ. ಓ
ಭ್ರಾಮರಿ ಓಂಕಾರದಿಂದ ಯಾವ ಥರ ನಮ್ಮ ತಲೆಯ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಆ ಕಡೆ ಮನಸ್ಸನ್ನು ಕೇಂದ್ರೀಕರಿಸಿದಾಗ ಅದರದ್ದು ಬೆನಿಫಿಟ್ಸು ನಿಮಗೆ ತಿಳಿಯುತ್ತೆ. ಬದಲಾವಣೆ ನಮ್ಮ ತಲೆಯ ಭಾಗದಲ್ಲಿ ಬದಲಾವಣೆ ಆಗ್ತಾ ಇರೋ ಕಡೆ ಗಮನ ಹರಿಸಿ ಕಣ್ಣು ಮುಚ್ಚಿರಬೇಕು, ಅನುಭವ ಮಾಡಬೇಕು. ಓಕೆ, ಶಾಂತಿ ಮಂತ್ರ. ಓಂ ದ್ಯೋ ಶಾಂತಿ ಅಂತರಿಕ್ಷಂ ಶಾಂತಿ ಪೃಥ್ವೀ ಶಾಂತಿ ಆಪಾ ಶಾಂತಿ ಔಷಧಯ ಶಾಂತಿ ವನಸ್ಪತಯ ಶಾಂತಿ ವಿಶ್ವದೇವಾಯ ಶಾಂತಿ ಬ್ರಹ್ಮಂ ಶಾಂತಿ ಸರ್ವಂ ಶಾಂತಿ ಶಾಂತಿರೇವ ಶಾಂತಿ ಸಾಮಾ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಎರಡು ಕೈ ಮೇಲೆತ್ತಿ ಜೋರಾಗಿ ಉಜ್ಜಿ. ಹಸ್ತಗಳು ಕಣ್ಣಿ ಮೇಲೆ ಬರಲಿ. ದೃಷ್ಟಿ ಹಸ್ತದ ಮುಂದೆ. ನಮಸ್ಕಾರ ಸ್ಥಿತಿ. ಕೈಯಿಂದ ಕಟ್ಟಿ ಭೂನಮನ. ಕೆಲವರು ನಾವು ಫ್ಯಾನ್ ಹಾಕ್ಕೊಂಡು ಮಾಡ್ತೀವಿ, ಎ ಸಿ ಕೆಳಗೆ ಕುತ್ಕೊಂಡು ಮಾಡ್ತೀವಿ ಅಂತಲೂ ಬಂದಿದೆ ಕಂಪ್ಲೇಂಟ್ಸು. ಯೋಗ ಮಾಡುವಾಗ ಫ್ಯಾನ್ ಹಾಕ್ಕೋಬಾರ್ದು, ಎ ಸಿ ಹಾಕ್ಕೊಂಡು ಯೋಗ ಮಾಡಬಾರ್ದು. ದೇಹದಿಂದ ಹೊರಗೆ ಟಾಕ್ಸಿನ್ಸ್ಗಳು ಹೊರಗೆ ಹಾಕಬೇಕು ಅಂತಲೇ ಈ ಬೆವ್ರ ಮೂಲಕ ನಮ್ಮ ರೋಗ ರುಜಿನಗಳನ್ನು ಹೊರಗೆ ಹಾಕಬೇಕು ಅಂತಲೇ ಇಲ್ಲಿ ಬೆವರಿನ ಸ್ನಾನ ಮಾಡಿಸಿರ್ತೀವಿ. ನೀವು ಫ್ಯಾನ್ ಹಾಕ್ಕೊಂಡು ಎ ಸಿ ಆನ್ ಮಾಡಿಕೊಂಡು ಯೋಗ ಮಾಡೋಂಗಿಲ್ಲ, ಅವೆಲ್ಲ ಸೈಡ್ ಎಫೆಕ್ಟ್ಗಳಾಗುತ್ತೆ. ಇನ್ನೊಂದು, ನೀವು ಈಗ ಬೆವ್ತಿರುತ್ತೆ, ತುಂಬ ಬೆವ್ತಿರುವಾಗ ಫ್ಯಾನ್ ಹಾಕಂದ ತಕ್ಷಣ ಶೀತ ಆಗುತ್ತೆ, ಹಾಕ್ಕೋಬಾರ್ದು. ಇದು ನಾವು ದೇಹ ದಂಡಿಸಿ, ಈ ದೇಹ ದಂಡಿಸ್ಬೇಕು, ಬೆವರಿನ ಮೂಲಕ ನಾವು ಸ್ನಾನ ಮಾಡಬೇಕು ಅಂತಲೇ ಅಷ್ಟೊಂದು ಬೆವರು ಸುರಿಸಿದಾಗ ನಾವು ಫ್ಯಾನ್ ಹಾಕ್ಕೊಂಡು ಮಾಡಿದರೆ ಅದು ಒಳ್ಳೆಯದಲ್ಲ. ಅಚ್ಚಾ, ನಾಳೆ ಮತ್ತೆ 5:15 ಪ್ರಾರಂಭ ಮಾಡ್ತೀನಿ. ನಮಸ್ಕಾರ.